ಅಮೆರಿಕ, ಸಿಂಗಾಪುರ ಅಂತ ದೂರದ ದೇಶಗಳಲ್ಲಿ ಅಬ್ಬರಿಸ್ತಾ ಇದ್ದ JN1 ಸೋಂಕು ಕೇರಳದಲ್ಲಿ ಆರ್ಭಟಿಸ್ತಾ ಇತ್ತು. ವಿಷಯ ಅಂದ್ರೆ ಬೆಂಗಳೂರಿನಲ್ಲೂ ಶರವೇಗದಲ್ಲಿ ಹರಡುತ್ತಿದೆ. ನಿತ್ಯ ಬರ್ತಿರೋ ಕೇಸ್ಗಳಲ್ಲಿ ಅರ್ಧದಷ್ಟು JN1 ತಳಿಯ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಇದೇ ವೇಗ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ. JN1 ಕೊರೋನಾದ ರೂಪಾಂತರಿ. ವಿಶ್ವವನ್ನೇ ಆಳಲು ಸಜ್ಜಾಗ್ತಿರೋ JN1 ರಾಜ್ಯದಲ್ಲೂ ಅಬ್ಬರ ಆರಂಭಿಸಿದೆ. ನಿತ್ಯ ಬರ್ತಿರೋ ಕೊರೋನಾ ಕೇಸ್ಗಳಲ್ಲಿ ಅರ್ಧದಷ್ಟು ಸೋಂಕಿತರಲ್ಲಿ JN1 ತಳಿ ಕಾಣಿಸಿಕೊಂಡಿದ್ದು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯವೇ ಶಾಕ್ ಆಗುವಂತೆ ಮಾಡಿದೆ. ರಾಜ್ಯದಲ್ಲಿ JN1 ಸೋಂಕಿನ ಶರವೇಗ. ನಿತ್ಯ ಬರ್ತಿರೋ ಕೇಸ್ಗಳಲ್ಲಿ ಅರ್ಧದಷ್ಟು JN1. ಸಿಂಗಾಪುರ, ಮಲೇಷ್ಯಾ ಹಾಗೂ ಅಮೆರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ JN1 ಉಪತಳಿಯೇ ಹೆಚ್ಚು ಪತ್ತೆಯಾಗಿದೆ. ಹೀಗಾಗಿ ವಿಶ್ವದಲ್ಲಿ JN1 ಉಪತಳಿ ಡಾಮಿನೆಂಟ್ ಸ್ಟ್ರೇನ್ ಎನ್ನಲಾಗ್ತಿದೆ. ಈ ನಡುವೆ ರಾಜ್ಯದಲ್ಲೂ JN1 ತಳಿಯ ಅಬ್ಬರವೇ ಹೆಚ್ಚಾಗ್ತಿರೋದು ಗೊತ್ತಾಗಿದೆ. ಕಳೆದ ಒಂದು ವಾರದಲ್ಲಿ ರಾಜ್ಯದಲ್ಲಿ 197 ಸ್ಯಾಂಪಲ್ಸ್ ಜಿನೋಮ್ ಸೀಕ್ವೆನ್ಸಿಂಗ್ಗೆ ಕಳಿಸಲಾಗಿತ್ತು. ಈ 60 ಸ್ಯಾಂಪಲ್ಗಳಲ್ಲಿ 50% ಅಂದ್ರೆ 34 ಸ್ಯಾಂಪಲ್ಸ್ನಲ್ಲಿ ಉಪತಳಿ JN1 ಕಂಡು ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ ಸರಾಸರಿ 50% ಹೆಚ್ಚು ಪಾಸಿಟಿವ್ ಪ್ರಕರಣಗಳಲ್ಲಿ JN1 ಇರುವ ಸಾಧ್ಯತೆ ಇದೆ. ನಾವು 192 ಸ್ಯಾಂಪಲ್ ಏನು ಕಳಿಸಿದ್ವಿ, 60 ಏನು ಟೆಸ್ಟ್ ಮಾಡಿದ್ವಿ, 60ಅಲ್ಲಿ 50% ನಮಗೆ JN1 ಬಂದಿದೆ. ಹಾಗಾದರೆ 34 ಸ್ಯಾಂಪಲ್ JN1 ಬಂದಿದೆ. ಹಾಗಾದರೆ ಬಹುತೇಕ ಒಂದು ಆವ್ರೇಜ್ ನಾವು ತೆಗೆದುಕೊಂಡ್ರು ಇರೋ ಎಲ್ಲ ಕೋವಿಡ್ ಪಾಸಿಟಿವ್ಸಲ್ಲಿ ಒಂದು 40% 50% ಕೇಸ್ JN1 ಇರುತ್ತೆ. ಕೊರೋನಾ ಸೋಂಕಿಗೆ ಬೆಂಗಳೂರಿನಲ್ಲಿ 2 ಬಲಿ. ಇನ್ನು ಸೋಂಕಿನ ಓಟ ಹೆಚ್ಚಾಗ್ತಿದ್ದಂತೆ ಕೋಮಾರ್ಬಿಟಿಸ್, ವೃದ್ಧರು, ಗಂಭೀರ ಕಾಯಿಲೆಯಿಂದ ಬಳಲ್ತಿರುವವರಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ರೋಗ ಲಕ್ಷಣಗಳಿದ್ದು ಮನೆಯಲ್ಲಿಯೇ ಐಸೋಲೇಷನ್ ಆಗಬೇಡಿ ಅಂತ ಮನವಿ ಮಾಡಿದೆ. ಇದರ ನಡುವೆ ರಾಜ್ಯದಲ್ಲಿಂದು 173 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಬೆಂಗಳೂರಿನಲ್ಲಿ ಇಂದು 82 ಜನರಿಗೆ ಕೊರೋನಾ ಸೋಂಕು ಹೊಕ್ಕಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೇ ಕೊರೋನಾ ಸೋಂಕಿಗೆ 2 ಬಲಿಯಾಗಿದ್ದಾರೆ. ಶಾಲಾ ಮಕ್ಕಳ ಪ್ರವಾಸಕ್ಕೆ ಬೀಳುತ್ತಾ ಬ್ರೇಕ್. ಡಿಸೆಂಬರ್ ಹಾಗೂ ಜನವರಿ ಆರಂಭದಲ್ಲಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸ ಇರುತ್ತೆ. ಆದರೆ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಪ್ರವಾಸಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಆತಂಕ ಎದುರಾಗಿದೆ. ರೋಗಲಕ್ಷಣ ಇರುವ ಮಕ್ಕಳನ್ನ ಶಾಲೆಗೆ ಕಳಿಸದಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಪೋಷಕರಲ್ಲಿ ಮನವಿಗೆ ಮುಂದಾಗಿದೆ. ಮಕ್ಕಳಲ್ಲಿ ರೋಗಲಕ್ಷಣಗಳು ಹೆಚ್ಚಾಗಿದ್ರೆ ಶೈಕ್ಷಣಿಕ ಪ್ರವಾಸ ರದ್ದು ಮಾಡುವಂತೆ ಹಾಗೂ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿಸುವಂತೆ ಶಿಕ್ಷಕರು ಪೋಷಕರಿಗೆ ಮನವಿ ಮಾಡಿದ್ದಾರೆ. ಡಿಸೆಂಬರ್ನವರೆಗೆ ಶಾಲಾ ಮಕ್ಕಳ ಪ್ರವಾಸ ಇದೆ. ಇನ್ನು 3-4 ದಿನ ಕಳೀತಿದೆ. ಕೋವಿಡ್ ಈ ರಾಜ್ಯದಲ್ಲಿ ಆ ಥರದ ಒಂದು ವ್ಯವಸ್ಥೆ ಇನ್ನೂ ಇಲ್ಲ. ಇನ್ನೂ ಸರ್ಕಾರ ಮಾರ್ಗಸೂಚಿಗಳನ್ನು ಬಿಟ್ಟಿಲ್ಲ. ಬಟ್ ಆದರೆ ನಮ್ಮ ಶಾಲೆಗಳಲ್ಲಿ ಬರ್ತಕ್ಕಂಥ ಮಕ್ಕಳು ಕೆಮ್ಮು, ನೆಗಡಿ, ಏನಾರ ತೀವ್ರತರ ಒಂದು ಸ್ವಲ್ಪ ಜ್ವರ ಇದ್ದರೆ ಅಂಥ ಮಕ್ಕಳನ್ನ ಪೋಷಕರು, ಶಿಕ್ಷಕರು ಅವರ ಮನವೊಲಿಸಿ ಅವ್ರ ಮನೇಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವಿಶ್ವವನ್ನೇ ತನ್ನ ತೆಕ್ಕೆಗೆ ಪಡೆಯಲು ಪ್ರಯತ್ನಿಸುತ್ತಿರೋ JN1 ಸೋಂಕು ರಾಜ್ಯದಲ್ಲೂ ಹೆಚ್ಚಾಗ್ತಿರೋದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಇದರ ನಡುವೆ ಮಕ್ಕಳಲ್ಲಿಯೂ ಜ್ವರ, ಕೆಮ್ಮು, ಶೀತ ಹೆಚ್ಚಾಗ್ತಿದ್ದು ಪೋಷಕರು ಆತಂಕಗೊಂಡಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.